ಈಗ ಭಾನವಿ ನಕ್ಷ್ ಅವರಿಬ್ರು ಕೂಡ ಶ್ರೀರಾಮಕೃಷ್ಣ ನಾಮವನ್ನ ಜಪಿಸ್ತಾರೆ. ನಾವೆಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗೋಣ. ಭಗವತೆ ರಾಮಕೃಷ್ಣಾಯ. ಓಂ ನಮೋ 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 ಭಗವತೆ ರಾಮಕೃಷ್ಣಾಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ಶುರು ಮಾಡೋಣ. ನಾನು ಇವತ್ತು ಕರ್ನಾಟಕದ ಸಂಗೀತ ಪಿತಾಮಹ ಎಂಬ ಹೆಸರಿಗೆ ಪಾತ್ರರಾದ ಪುರಂದರದಾಸರ ಕಥೆಯನ್ನು ಹೇಳುತ್ತಿದ್ದೇನೆ. ಪುರಂದರದಾಸರ ಮೊದಲನೇ ಹೆಸರು ಶ್ರೀನಿವಾಸ ನಾಯಕ. ಅವನು ಒಬ್ಬ ಚಿನ್ನ ಮತ್ತು ವಜ್ರದ ವ್ಯಾಪಾರಿ ಆಗಿದ್ದನು. ಸ್ವಲ್ಪ ದಿನಗಳ ನಂತರ
ಒಬ್ಬ ಬಡ ಬ್ರಾಹ್ಮಣ ತನ್ನ ಮಗನ ಉಪನಯನಕ್ಕಾಗಿ ಸ್ವಲ್ಪ ಧನ ಸಹಾಯವನ್ನು ಕೇಳಲು ಬರುತ್ತಾನೆ. ಆಗ ಆಗ ಶ್ರೀನಿವಾಸ ನಾಯಕನು ಬಹಳ ಜಿಪುಣನಾಗಿದ್ದ ಕಾರಣ ಅವನಿಗೆ ಸಹಾಯವನ್ನು ಮಾಡಲಿಲ್ಲ. ಕೋಪದಿಂದ ಅವನನ್ನು ಓಡಿಸಿ ಬಿಡುತ್ತಾನೆ. ಆಗ ಆ ಬ್ರಾಹ್ಮಣ ಶ್ರೀನಿವಾಸ ನಾಯಕನ ಹೆಂಡತಿಯ ಬಳಿ ಹೋಗಿ ಧನ ಸಹಾಯವನ್ನು ಕೇಳುತ್ತಾನೆ. ಆಗ ಶ್ರೀನಿವಾಸ ನಾಯಕನ ಹೆಂಡತಿಯ ಬಳಿ ಏನು ಹಣವಿಲ್ಲದ ಕಾರಣ ತನ್ನಲ್ಲಿದ್ದ ಮೂಗುತಿಯನ್ನು ಕೊಟ್ಟು ಬಿಡುತ್ತಾಳೆ. ಆ ಮೂಗುತಿಯನ್ನು ತೆಗೆದುಕೊಂಡು ಆ ಬ್ರಾಹ್ಮಣನು ಶ್ರೀನಿವಾಸ ನಾಯಕನ ಬಳಿ ಹೋಗಿ ಇದರ ಬದಲಾಗಿ ಧನವನ್ನು ಕೇಳುತ್ತಾನೆ. ಆಗ ಈ ಮೂಗುತಿ ಶ್ರೀನಿವಾಸ ನಾಯಕನ ಹೆಂಡತಿಯದು ಎಂದು ಅವನಿಗೆ ಗೊತ್ತಾಗಿಬಿಡುತ್ತದೆ. ಆಗ ಕೋಪದಿಂದ ಅವನು ತನ್ನ ಹೆಂಡತಿಯ ಬಳಿ ಹೋಗಿ ಮೂಗುತಿ ಎಲ್ಲಿ ಎಂದು ಕೇಳುತ್ತಾನೆ. ಆಗ ಆ ಹೆಂಡತಿ ಭಯದಿಂದ ತುಳಸಿ ಗಿಡದ ಮುಂದೆ ಅಳುತ್ತಿದ್ದಳು. ಆಗ ವಿಷ ಕುಡಿಯೋದೊಂದೇ ಕಾರಣ ಎಂದುಕೊಂಡು ವಿಷದ ಬಟ್ಟಲನ್ನು ತೆಗೆದುಕೊಂಡು ಸಾಯಲು ಸಿದ್ಧಳಾಗುತ್ತಿದ್ದಳು. ಆಗ ಒಂದು ಚಮತ್ಕಾರವೇ ಆಗಿಬಿಡುತ್ತೆ. ಆಗ ವಿಷದ ಬಟ್ಟೆ ಒಳಗೆ ಆ ಮೂಗುತಿ ಬಂದು ಬಿಡುತ್ತೆ. ಆಗ ಅದನ್ನು ತೆಗೆದುಕೊಂಡು ಶ್ರೀನಿವಾಸ ನಾಯಕನ ಬಳಿ ಹೋಗುತ್ತಾಳೆ. ಆಗ ಶ್ರೀನಿವಾಸ ನಾಯಕನು ಆ ಮೂಗುತಿಯನ್ನು ತೆಗೆದುಕೊಂಡು ಅವನ ಅಂಗಡಿಯ ಬಳಿ ಹೋಗಿ ಆ ಪೆಟ್ಟಿಗೆಯೊಳಗೆ ಇದ್ದ ಮೂಗುತಿಯನ್ನು ನೋಡುತ್ತಾನೆ. ಆಗ ಆ ಪೆಟ್ಟಿಗೆಯೊಳಗೆ ಮೂಗುತಿ ಇರಲಿಲ್ಲ. ಆಗ ಅವನಿಗೆ ಗೊತ್ತಾಯಿತು ಇದು ವಿಠಲನ ಚಮತ್ಕಾರ ಎಂದು. ಆಗ ತನ್ನ ಎಲ್ಲಾ ಧನ ಧಾನ್ಯಗಳನ್ನು ದಾನ ಆಗಿ ಕೊಟ್ಟು ವ್ಯಾಸರಾಯರಿಗೆ ಶರಣಾಗುತ್ತಾನೆ. ವ್ಯಾಸರಾಯರು ಶ್ರೀನಿವಾಸ ನಾಯಕನಿಗೆ ದಾಸ ದೀಕ್ಷೆಯನ್ನು ಕೊಟ್ಟು ಅವರನ್ನು ಪುರಂದರ ದಾಸರಾಗಿ ಮಾಡುತ್ತಾನೆ. ಆಗ ಪುರಂದರದಾಸರು 4,75,000 ಕೀರ್ತನೆಗಳನ್ನು ರಚಿಸಿ ಕರ್ನಾಟಕ ಸಂಗೀತ ಪಿತಾಮಹ ಎಂದು ಇವತ್ತು ನಾವೆಲ್ಲರೂ ಅವರನ್ನು ಜ್ಞಾಪಿಸಿಕೊಳ್ಳುತ್ತೇವೆ. ವೇದ ಪುರಾಣ ವಿವಿಧ ಶಾಸ್ತ್ರಗಳು ಕಠಿಣವಾದ ಸಂಸ್ಕೃತದಲ್ಲಿವೆ. ಪುರಂದರದಾಸರು ಜನಸಾಮಾನ್ಯರಿಗೆ ಇದನ್ನು ಸರಳವಾದ ಕನ್ನಡದಲ್ಲಿ ನೀಡಿದ್ದಾರೆ. ಕರ್ನಾಟಕ ಸಂಗೀತದ ಪ್ರಾರಂಭಿಕ ಪಾಠಗಳಾದ ಸರಳೆ ವರ್ಸೆ, ಜಂಟಿ ವರ್ಸೆ, ಧಾಟು ವರ್ಸೆ ಮತ್ತು ಅಲಂಕಾರಗಳು ಹಾಗೂ ಪಿಳ್ಳಾರಿ ಗೀತೆಗಳನ್ನು ರಚಿಸಿದರೆ ಪುರಂದರದಾಸರು. ಇಂದಿಗೂ ಇದೇ ಪಾಠಕ್ರಮ ಅನುಸರಿಸುತ್ತಾರೆ. ಆದ್ದರಿಂದ ಇವರು ಶ್ರೀಗಣನಾಥ, ಕೊಡುಬೇಗ ದಿವ್ಯಮತಿ, ಓಡಿಬಾರಯ್ಯ ವೈಕುಂಠಪತಿ, ಜಗದೋದ್ಧಾರಣ ಆಡಿಸಿದಳೆ ಯಶೋಧ, ಭಾಗ್ಯಾದ ಲಕ್ಷ್ಮೀ ಬಾರಮ್ಮ ಇವು ಇವರ ಪ್ರಸಿದ್ಧ ಸ್ತುತಿ ರಚನೆಗಳು. ದೇವತಾ ಸ್ತುತಿಯಲ್ಲದೆ ಇವರು ಆತ್ಮದ ಉದ್ಧಾರ, ಸಮಾಜೋದ್ಧಾರಕ್ಕಾಗಿ ಸಾವಿರಾರು ಕೃತಿಗಳನ್ನು ರಚಿಸಿದ್ದಾರೆ. ಆಚಾರವಿಲ್ಲದ ನಾಲಿಗೆ, ಕೇಳೋ ಸಚ್ಚರಿತ, ಸುಮ್ಮನೆ ಬರೋದೆ ಮುಕ್ತಿ ಮತ್ತು ದಾಸನ ಮಾಡಿಕೋ ಎಲ್ಲ ಇದು ಕೆಲವು ಪ್ರಸಿದ್ಧ ಕೃತಿ ರಚನೆಗಳು. ಈ ದಿನ ನಾವೆಲ್ಲರೂ ಪುರಂದರದಾಸರನ್ನು ಸ್ಮರಿಸಿದ್ದೇವೆ. ಎಲ್ಲರಿಗೂ ಶುಭವಾಗಲಿ. ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭವಾರ. ಜಯರಾಮ್ ಕೃಷ್ಣ. ಜಯರಾಮ್ ಕೃಷ್ಣ ಸುಮುಖ್ ಪುರಂದರದಾಸರ ಒಂದು ಸಂಕ್ಷಿಪ್ತವಾದ ಜೀವನ ಅಷ್ಟೇ ಅಲ್ಲದೆ ಅವರ ಒಂದು ಏನೇನೋ ಒಂದು ಕೊಡುಗೆ, ಅವರು ನಮ್ಮ ಸಂಗೀತ ಕ್ಷೇತ್ರದಲ್ಲಿ ಅವರ ಕೊಡುಗೆ ಏನು ಅನ್ನೋದನ್ನು ಕೂಡ ನೀನು ಈ ಒಂದು ಸಂಕ್ಷಿಪ್ತವಾಗಿ ನೀನು ತಿಳಿಸಿದ್ಯಾ. ಇಂಥ ಮಹನೀಯರ ಕತೆ ನಾವು ಎಷ್ಟು ಸಲ ಕೇಳ್ತಾ ಇದ್ರು ಕೂಡ ನಮ್ಮಲ್ಲಿ ಆ ಒಂದು ಅವರ ಒಂದು ಜೀವನ, ನಮಗೆ ಮಹಾತ್ಮರ ಜೀವನ
ನಮಗೆ ದಾರಿದೀಪವಾಗುತ್ತೆ ಅನ್ನೋ ಅಂಶ, ಸುಂದರವಾದಂತ ಒಂದು ಕಥೆನ ಇವತ್ತು ಸುಮುಖ್ ನಮ್ಮ ಮುಂದೆ ಹಂಚಿಕೊಂಡಿದ್ದೇನೆ. ಸುಮುಖಗೆ ಮಕ್ಕಳ ಸಂಘದ ಎಲ್ಲ ಪುಟಾಣಿಗಳ ಪರವಾಗಿ, ಪೋಷಕರ ಪರವಾಗಿ ಧನ್ಯವಾದಗಳನ್ನು ತಿಳಿಸೋಣ. ಈಗ ಜೈಕಾರದೊಂದಿಗೆ ಇವತ್ತಿನ ಈ ಸಂಡೇ ಕ್ಲಾಸ್ ಅನ್ನ ಸಂಪನ್ನಗೊಳಿಸೋಣ. ಮತ್ತು ಎಂದಿನಂತೆ ನಿಮ್ಗೆಲ್ಲ ಗೊತ್ತು, ಈ ಕಳೆದ ಒಂದು 3 ದಿನದಿಂದ ಸಂಜೆ ಹೊತ್ತು ನಾವೆಲ್ಲರೂ ದೇವಿ ಸ್ತುತಿಯಲ್ಲಿ ಭಾಗವಹಿಸ್ತಾ ಇದೀವಿ. ನವರಾತ್ರಿ ಸುಮಾರು ಮಕ್ಕಳು, ತುಂಬಾ ಸಂತೋಷ ಆಗ್ತದೆ, ಸುಮಾರು ಮಕ್ಕಳು ಪೇರೆಂಟ್ಸ್ ಭಾಗವಹಿಸ್ತಾ ಇದ್ದೀರಾ. ಈ 10 ದಿನಗಳು ಸಾಧ್ಯವಾದಷ್ಟು ಎಲ್ಲರೂ ಅದರಲ್ಲಿ ಭಾಗವಹಿಸಿ. ಒಂದು ವೇಳೆ ನೀವೆಲ್ಲನ ಇತ್ತು ಅಂತಂದ್ರೆ ಆ 1 ಅವರ್ ವಿಡಿಯೋ ಆಫ್ ಮಾಡ್ಕೊಂಡದು ಸರಿ, ಆ 1 ಅವರ್ ಅದಕ್ಕೆ ಕೊಟ್ಕೊಳ್ಳಿ ಅಂತ ಹೇಳ್ತಾ ಜೈಕಾರದೊಂದಿಗೆ ಇವತ್ತಿನ ಸಂಡೇ ಕ್ಲಾಸ್ ಅನ್ನ ಸಂಪನ್ನಗೊಳಿಸೋಣ. ಮತ್ತೆ ಇವತ್ತು ನಮ್ಮ ಅವನು ಬಂದು ಈ ವಾಲಂಟರಿ ಕೆಲಸ ಮಾಡಿ ನನಗೆ ಜೊತೆಗೆ ಸುಂದರವಾದಂತಹ ಹೂಗಳೆಲ್ಲ ತಂದು ಅಲಂಕಾರ ಮಾಡಿ ಆ ವಾಲಂಟರಿ ಕೆಲಸ ಮಾಡಿದ. ಅವನು ಇಲ್ಲಿ RR ನಗರದಿಂದ, ಅಷ್ಟು ದೂರದಿಂದ ಅವ್ರ ತಂದೆ ಕರ್ಕೊಂಡ್ ಬಂದಿದ್ದಾರೆ. ಅದೇ ಅವನ ಒಂದು ಶ್ರದ್ಧೆ, ಆ ಒಂದು ಶ್ರದ್ಧೆಗೆ ಅಲ್ವಾ. ನಾನು ಇವಾಗ ಹೇಳಿದ್ದೀನಲ್ವಾ, ನಾನು ಇನ್ನು ಮುಂದಕ್ಕೆ ಯಾರನ್ನೂ ಆರ್ಡರ್ ಅಲ್ಲಿ ನಾನು ಕರೆಯಲ್ಲ. ಯಾಕಂದ್ರೆ ಯಾರಿಗೆ ಯಾವಾಗ ಅನುಕೂಲ ಆಗುತ್ತೋ ಅವಾಗ ಇಲ್ಲಿ ವಾಲಂಟರಿಯಾಗಿ ನಾನು ಕರೆಯೋದು ಉದ್ದೇಶ ಇನ್ನೊಂದಿದೆ ನಿಮ್ಗೆ, ಅದು ಗೊತ್ತಾಗ್ಲಿ. ಏನು ಅಂತಂದ್ರೆ ಫಿಸಿಕಲ್ ಆಗಿ ನಿಮ್ಮನ್ನ ಅವಾಗ ನೋಡ್ಬೇಕು, ಅದೊಂದು ಉದ್ದೇಶ ಅಲ್ವಾ. ನಾವು ಯಾವಾಗ್ಲೂ ಆನ್ಲೈನ್ ಅಲ್ಲೇ ಮೀಟ್ ಆಗ್ತಿರ್ತೀವಲ್ಲ, ಈ ಒಂದು ನೆಪದಲ್ಲಿ ಜೊತೆಗೆ ಇಲ್ಲಿ ಬಂದು ಕೂತಾಗ ನೀವು ನೇರವಾಗಿ ನಮ್ಮ ಜೊತೆ ಇರ್ತೀರ. ನೀವು ಕ್ಲಾಸ್ ಅಲ್ಲಿ ಅಟೆಂಡ್ ಮಾಡಿ ಅಟ್ಲೀಸ್ಟ್ ಅವಾಗ ವರ್ಷದಲ್ಲಿ 1-2 ಸಲ ಆದ್ರೂ 3 ಸಲ ಆದ್ರೂ ನೀವು ಬರುವಂತ ಅವಕಾಶ ಮಾಡ್ಕೊಳ್ಳಿ. ನೀವು ಎಲ್ಲೇ ಇರಿ, ಅದೊಂದು ವರ್ಷದಲ್ಲಿ 1 ಸಲ ಆದ್ರೂ ಬರೋದಕ್ಕೆ ಅವಕಾಶ ಮಾಡ್ಕೊಳ್ಳಿ. ನಾನು ಅದಕ್ಕೆ ಇನ್ಮೇಲೆ ನಾನು ನಿಮ್ಗೊಂದು ಆರ್ಡರ್ ಪ್ರಕಾರ ಹೇಳಲ್ಲ. ಯಾಕಂದ್ರೆ ಪಾಪ ನಾನು ಆರ್ಡರ್ ಕೊಟ್ಟಾಗ ನಿಮ್ಗೆ ಆಗದೆ ಇರೋದು, ನಾನು 2-3 ಸಲ ಇರೋದು ಕೂಡ ನಿಮ್ಗೆ ಯಾವಾಗ ಕಂಫರ್ಟಬಲ್ ಆಗುತ್ತೆ ಅವಾಗೆ. ಈಗಾಗಲೇ ಅಕ್ಟೋಬರ್ಗೆ 4 ಸಂಡೇಗಳಿಗೂ ನೀವುಗಳೆಲ್ಲ ಹೇಳಿದ್ರೆ, ನೆಕ್ಸ್ಟ್ ನವೆಂಬರ್ಗೆ ಪ್ರಿಪೇರ್ ಆಗಿರಿ. ಇವಾಗಲೇ ನೀವು ಒಂದು ಡೇಟ್ ಫಿಕ್ಸ್ ಮಾಡ್ಕೊಂಡಿರಿ. ನಾನು ಅಕ್ಟೋಬರ್ ಎಂಡ್ ಅಲ್ಲಿ ಸಂಡೇ ಕ್ಲಾಸ್ ಆದ್ಮೇಲೆ ನಾನು ನಿಮ್ಮನ್ನು ಕೇಳ್ತೀನಿ. ಯಾರು ಫಸ್ಟ್ ಹೇಳ್ತೀರೋ ಒಂದು 4 ಸಂಡೇಗೂ ಅವರು ಆ ಒಂದು ಕೈಂಕರ್ಯ ಮಾಡಿ ವಾಲಂಟಿಯರ್. ಸೊ ಇವತ್ತು ಗಮನ್ಗೂ ಕೂಡ ಅವ್ನು ಪಾಪ ಬರ್ತಿದ್ದ, ಅವ್ನು ಸಾಮಾನ್ಯವಾಗಿ ಅವ್ನು ಹುಷಾರಿಲ್ಲ, ಅವನ ಜೊತೆಗೆ ಬಂದಿಲ್ಲ ಅವನ ತಮ್ಮ, ಅದು ಅವನು ಮನೆಯಿಂದ ಅಟೆಂಡ್ ಮಾಡಿದ್ದಾನೆ. ಸೊ ಗಮನ್ಗೆ ಕೂಡ ಮಕ್ಕಳ ಸಂಘದ ಎಲ್ಲ ಪುಟಾಣಿಗಳ ಪರವಾಗಿ ಧನ್ಯವಾದಗಳನ್ನ ತಿಳಿಸೋಣ. ಈಗ ಜೈಕಾರದೊಂದಿಗೆ ಇವತ್ತಿನ ಸಂಡೇ ಕ್ಲಾಸ್ ಅನ್ನು ಸಂಪನ್ನಗೊಳಿಸೋಣ. जय श्री गुरु महाराज जी की जय, जय श्री महामाई की जय, जय श्री स्वामी जी महाराज जी की जय. जय राम कृष्णा सर. जय राम कृष्णा सर. जय राम कृष्णा. जय राम कृष्णा सर. 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 जय राम कृष्णा सर.